ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತು ರಾಜ್ಯದಲ್ಲಿರುವಂತಹ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವಂತಹ ವಿಶೇಷ ಚೇತನರು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬಂದು ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅಹೋರಾತ್ರಿ ಧರಣಿ ರೂಪದಲ್ಲಿ ಸರ್ಕಾರದ ಮಟ್ಟಕ್ಕೆ ಅವರ ಬೇಡಿಕೆಗಳನ್ನು ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಮುಖ್ಯಮಂತ್ರಿಯವರ ಗಮನಕ್ಕಿದ್ರೂ ಕೂಡ ಇವರ ಹೋರಾಟವನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಕೈ ಬಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಇಲ್ಲಿ ಏನು ನವಕರ್ನಾಟಕ MRW VRW URW ವಿಕಲಚೇತನರ ಗೌರವಧನ ಕಾರ್ಯಕರ್ತರ ಸಂಘ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಸ್ಟೇಟ್ ಹಾಗೂ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟ್ MRW VRW URW ವಿಕಲಚೇತನ ಕಾರ್ಯಕರ್ತರಿಗೆ ಕಾಯಂಗೊಳಿಸುವಂತೆ ಇಲ್ಲವೇ ಕನಿಷ್ಠ ವೇತನ ಜಾರಿಗೊಳಿಸುವಂತೆ ಒತ್ತಾಯವನ್ನು ಹೇರುವಂಥ ಕೆಲಸ ಫ್ರೀಡಂ ಪಾರ್ಕ್ನಲ್ಲಿ ಮಾಡಲಾಗ್ತಾ ಇದೆ. ಇವತ್ತು ಮತ್ತು ನಿನ್ನೆಯಿಂದ ಹೋರಾಟ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಇವರಿಗೆ ಸಾಕಷ್ಟು ಬೇಡಿಕೆಗಳಿದ್ದರೂ ಕೂಡ ಸರ್ಕಾರ ಸೇರಿದಂತೆ ಸಿದ್ದರಾಮಯ್ಯನವರ ಸರ್ಕಾರ ಸ್ಪಂದಿಸುತ್ತಿಲ್ಲ ಎನ್ನುವಂಥ ಆರೋಪ ಇದೆ. ಈ ಆರೋಪ ತಕ್ಕನಾಗೆ ಇಲ್ಲಿರುವಂಥ ವಿಕಲಚೇತನರನ್ನು ಮಾತಾಡ್ತಾ ಹೋಗ್ತಾನೆ. ಅವ್ರು ಏನು ಹೇಳ್ತಾರೆ, ಜೊತೆಗೆ ಸರ್ಕಾರದ ಮಟ್ಟಿಗೆ ತಲುಪಿಸುವಂಥ ಬೇಡಿಕೆಗಳೇನಿದ್ದಾವೆ ಎನ್ನುವಂಥ ನಿಟ್ಟಿನಲ್ಲಿ ಕೇಳ್ತಾ ಹೋಗೋಣ ಬನ್ನಿ. ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಬಿದರಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾಗಿ 19 ವರ್ಷಗಳಿಂದ ವಿಕಲಚೇತನ ಸೇವೆ ಮಾಡ್ತಾ ಇದ್ದೀವಿ ಸರ್. ಈ ಕೆಲಸದ ಮೂಲ ಉದ್ದೇಶ ಏನೆಂದರೆ ಸರ್ಕಾರದಿಂದ ಬರುವ ಯಾವುದೇ ಒಂದು ಅನುದಾನಗಳನ್ನು ವಿಕಲಚೇತನರಿಗೆ ಅವರಿಗೆ ಮನೆಗೆ ತಲುಪಿ ಅವರ ಅರಿವು ಮೂಡಿಸಿ ವಿಕಲಚೇತನನ್ನು ಸಬಲೀಕರಣ ಪ್ರಯತ್ನ ಮಾಡುವ ಒಬ್ಬ ವಿಕಲಚೇತನನಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಸರ್. ಯಾಕೆಂದರೆ 19 ವರ್ಷಗಳಿಂದ ನಾವು ಈ ಗ್ರಾಮ ಪಂಚಾಯತಿ ಕೆಲಸ ಮಾಡ್ತೀವಿ ಸರ್. ಒಂದು ಗ್ರಾಮ ಪಂಚಾಯತಿಯಲ್ಲಿ 12 ಇಂದ 15 ಗ್ರಾಮಗಳು ಬರ್ತವೆ ಸರ್. ಒಂದು ಗ್ರಾಮ ಪಂಚಾಯತಿಯಿಂದ ಒಂದು ಗ್ರಾಮ ಪಂಚಾಯತಿಗೆ ಹೋಗಬೇಕಾದ್ರೆ 5 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ ಸರ್. ಇವಾಗ ನಮ್ಮದು HD ಕೋಟೆ ತಾಲೂಕು ಹಿಂದುಳಿದ ತಾಲೂಕು, ಕರ್ನಾಟಕದ ಒಂದು ಮೂಲೆ ಹಿಂದುಳಿದ ತಾಲೂಕಾಗಿದ್ದು ಒಂದೊಂದು ಗ್ರಾಮಗಳಿಗೆ ಬಸ್ಸಿನ ಸೌಕರ್ಯ ಸರ್. ಸ್ವತಂತ್ರ ಬಂದಿದ್ರು ಕೂಡ ಒಂದೊಂದು ಗ್ರಾಮಗಳಿಗೆ ಬಸ್ಸಿನ ವ್ಯವಸ್ಥೆ ಇರೋಲ್ಲ ಸರ್. ಅಂಥ ಜಾಗಕ್ಕೆ ನಾವು ಸೈಕಲ್ ಹೊಡ್ಕೊಂಡು ಹೋಗ್ತೀವಿ, ಇಲ್ಲಾಂದ್ರೆ ಬಸ್ ಇಲ್ಲಾಂದ್ರೆ ಆಟೋ ದುಡ್ಡು ಕೊಟ್ಟು ಹೋಗ್ತೀವಿ ಸರ್. ಇವ್ರು ಕೊಡುವಂಥ 9,000 ರೂಪಾಯಿ ಸಂಬಳದಲ್ಲಿ ಜೀವನ ಸಾಗಿಸೋದು ತುಂಬ ಕಷ್ಟ ಆಗಿದೆ ಸರ್. ನಮ್ಮ ಬೇಡಿಕೆಗಳೇನೆಂದರೆ ವಿಕಲಚೇತನರಾಗಿ ನಾವು ವಿಕಲಚೇತನ ಸೇವೆ ಮಾಡ್ತಿರಬೇಕಾದ್ರೆ ನಮಗೂ ಕೂಡ ಸರ್ಕಾರದಿಂದ ಬರೋ ಸೌಲಭ್ಯಗಳು ಹೆಚ್ಚಿನದ ಬೇಕಾಗುತ್ತೆ ಸರ್. ಸಮಾನತೆ, ಸಂಪತ್ತು, ಅವಕಾಶ, ಪ್ರಾತಿನಿಧ್ಯ ನಮ್ಮಂತೆ ವಿಕಲಚೇತನ ಬೇಕಲ್ವ ಸರ್. ಇವಾಗ ಎಲ್ಲಿ ನೀವು ಯೋಚನೆ ಮಾಡಿ ನೋಡಿ, ನುಡಿದಂತೆ ನಡೆದಿದ್ದೇವೆ, ನಮ್ಮ ವಿಕಲಚೇತನರನ್ನು ಮಾಡಿದ್ದೇವೆ ಸರ್. ನೋ ಹ್ಯಾಂಡಿಕ್ಯಾಪ್ ಪೆನ್ಷನ್ ಸ್ಕೀಮ್, ನೋ ಹ್ಯಾಂಡಿಕ್ಯಾಪ್ ಬಸ್ ಪಾಸ್ ಫ್ರೀ, ಓನ್ಲಿ ನಾರ್ಮಲ್ ಪರ್ಸನ್ ದಟ್ ಇಸ್ ಗೇಟ್ಸ್ ಇನ್ ಕರ್ನಾಟಕ ಸ್ಟೇಟ್ ಸರ್. ಇವಾಗ ನೀವು ನೋಡ್ತಾ ಇದ್ದಿದ್ದಾರೆ, ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಹೇಳ್ತಾರೆ ನುಡಿದಂತೆ ನಡೆದಿದ್ದೇವೆ, ವಿಕಲಚೇತನರನ್ನು ಮರೆತಿದ್ದೇವೆ. ಇದೇ ಸರ್ ಸರ್ಕಾರದ ತಾರತಮ್ಯ. ನೋಡಿ ಸರ್, ಇವರು ಬೆಳಗಾವಿಯಲ್ಲಿ ನಾವು ಧರಣಿ ಕೂತಿದ್ದಾಗ BJP ಸರ್ಕಾರ ಇತ್ತು, ನಾವು ಧರಣಿ ಕೂತಿದ್ದಾಗ ರಾಜ್ಯದ ಜನಪ್ರಿಯ ಇವಾಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆವಾಗ ವಿರೋಧ ಪಕ್ಷದ ನಾಯಕರಾಗಿದ್ದರು. ನಮ್ಮ ಹತ್ರ ಬಂದರು, ಏನ್ರಯ್ಯ ಸಮಾಚಾರ ಬಂದಿದ್ದೀರಾ ಸರ್, ಈ ಥರ ನಾವು ಹೋರಾಟ ಮಾಡೋಕ್ಕೆ ಬಂದಿದ್ದೀವಿ, ಕೊಡುವಂಥ 9,000 ರೂಪಾಯಿ ಸಂಬಳ ಜೀವನಕ್ಕೆ ಸಾಗ್ತಲ್ಲ ಸರ್, ಈ ಬೆಲೆ ಏರಿಕೆ ಸಮಯದಲ್ಲಿ ತುಂಬ ತೊಂದರೆ ಆಗ್ತದೆ, ಆದ್ದರಿಂದ ದಯಮಾಡಿ ನಮ್ಗೆ ಈ ಥರ ವ್ಯವಸ್ಥೆ ಮಾಡಿಕೊಡ್ಬೇಕಂದಾಗ ಅವ್ರು ಏನಂತ ಹೇಳಿದ್ರು, ನೋಡ್ರಯ್ಯ ನನ್ನ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ನೀವು ಓಟ್ ಆಗಿ ನಾನು ಗೆಲ್ಲಿಸ್ಕೊಟ್ರೆ ನಿಮ್ಮ ಸರ್ಕಾರ ಬಂದ ತಕ್ಷಣ ನಿಮಗೆ ಕನಿಷ್ಠ ವೇತನ ಮಾಡಲ್ಲ ಕಣ್ರಯ್ಯ, ಪರ್ಮನೆಂಟ್ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟರು. ಅದ್ರ ಜೊತೆಗೆ ಮಾಸಾಸನವನ್ನು ಹೆಚ್ಚಳ ಮಾಡ್ಕೊಡ್ತೀನಿ ಅಂದರೆ ಸರ್ ಎಲ್ಲಿ ಸರ್ ಮಾಡಿದ್ದಾರೆ. ಇವಾಗ ಇನ್ನೇನು 2.5 ವರ್ಷ ತುಂಬಿ 3 ವರ್ಷ ಆಯ್ತದಲ್ಲ, ನಾವೆಲ್ಲೋ ಜೀವನ ಮಾಡ್ಬೇಕು ಸರ್. 9,000 ರೂಪಾಯಿ ಸಂಬಳ ತಗೊಂಡು ನಾವು ಜೀವನ ಮಾಡೋಕ್ಕಾಗುತ್ತೆ ನೀವು ಹೇಳಿ. ಈ ಒಂದು ಬೆಲೆ ಏರಿಕೆ ಸಮಯದಲ್ಲಿ 9,000 ರೂಪಾಯಿ ಸಂಬಳ ತಗೊಂಡು ಜೀವನ ಮಾಡಿ ಸರ್. ನಮ್ಮ ಈ ಕೆಲಸದ ಮುಖ್ಯ ಉದ್ದೇಶ ಅಂದರೆ ವಿಕಲಚೇತನರ ಮನೆಗೆ ತೆರಳಿ ಅವರಿಗೆ ವಿಕಲಚೇತನರಿಗೆ UDID ಕಾರ್ಡ್ ಮಾಡಿಸ್ಕೊಡ್ತೀವಿ ಕ್ಯಾಂಪ್ಗಳ ಮುಖಾಂತರ. ಅದು ಮನೆಗೆ 15-16 ಗ್ರಾಮಗಳಿಗೆ ತೆರಳಿ ಅವರಿಗೆ UDID ಕ್ಯಾಂಪ್ ಮಾಡಿಸಿ ಸರ್ಕಾರದ ಸೌಲಭ್ಯಗಳು ಪಡೆಯುತ್ತದೆ. ಇವಾಗ ಬುದ್ಧಿಮಾಂದ್ಯ ಮಕ್ಕಳಿಗೆ ಕೇಳಿ ಅವರಿಗೆ ಪೋಷಕರ ಭತ್ಯೆ ಅಂತ ಕೊಡ್ತಾರೆ. ಬುದ್ಧಿಮಾಂದ್ಯ ಮಕ್ಕಳಿಗೆ ಮನೆ ಹೋಗಿ ಅವ್ರ ತಂದೆ ತಾಯಿಗೆ ಅರಿವು ಮೂಡಿಸಿ ಪೋಷಕರ ಭತ್ಯೆ ಅಂತ ಅದು ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್. ಬುದ್ಧಿಮಾಂದ್ಯ ಮಕ್ಕಳಿಗೂ 1,000 ಕೊಡ್ತಾ ಇದ್ದಾರೆ ಇವಾಗ. ಹಾಗಾಗಿ ಅಂಥ ಮಕ್ಕಳಿಗೂ ಕೂಡ ನಾವು ವ್ಯವಸ್ಥಿತವಾಗಿ ಅವ್ರ ಮನೆ ತಿಳಿಸುವ ಕೆಲಸ ಮಾಡ್ತೀವಿ. ಆಮೇಲೆ ಓದುವಂಥ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಸ್ಕಾಲರ್ಶಿಪ್, ಅಲ್ಲಿ ಹೋಗಿ ಸ್ಕಾಲರ್ಶಿಪ್ಗೆ ಆನ್ಲೈನ್ ಅರ್ಜಿ ಹಾಕ್ತೀವಿ ಸರ್. ಯಾವುದೇ ಒಂದು ಸಾಧನ ಸಲಕರಣೆ ತಗೋಬೇಕಾದ್ರೆ ನಾವು ಆನ್ಲೈನ್ ಅರ್ಜಿ ಹಾಕಲೇಬೇಕು. ವಿಕಲಚೇತನ ಮನೆಗೆ ತರವಿ ಅವ್ರ ತಂದೆ ತಾಯಿಗಳಿಗೆ ಅರಿವು ಮೂಡಿಸಿ ಸಾಧನ ಸಲಕರಣೆಗಳನ್ನು ಅವರಿಗೆ ಮನೆ ತಿಳಿಸಿ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಈಗ ದೃಷ್ಟಿದೋಷ ಮಕ್ಕಳಿಗೆ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸುವ ಕೆಲಸ ಮಾಡ್ತಾಯಿದ್ದೀವಿ ಸರ್. ಆಮೇಲೆ ಕೇಳಿ
ENT ಅಂದರೆ ಕಿವಿ ಕೇಳದ ಮಕ್ಕಳಿಗೂ ಕೂಡ ಅವರ ತಂದೆ ತಾಯಿಗೆ ಮನೆಗೆ ಹೋಗಿ ಅರಿವು ಮೂಡಿಸಿ ಅವರಿಗೂ ಕೂಡ ಶಾಲೆಗೆ ಸೇರಿಸೋ ವ್ಯವಸ್ಥೆ ಮಾಡಿ. ಇದು ಶುದ್ಧವಾದ ಕೆಲಸ ಅಲ್ಲ ಸರ್. ಯಾಕೆ ನಮ್ಮ ಸರ್ಕಾರ ನಮ್ಮ ತಾರತಮ್ಯ ಮಾಡ್ತಾ ಇದೆ ನೀವು ಹೇಳಿ ಸರ್? ಸಮಾನತೆ, ಸಂಪತ್ತು, ಅವಕಾಶ, ಪ್ರಾತಿನಿಧ್ಯ ಯಾರು ಕೊಡ್ಬೇಕು ಸರ್? ಸಮಾಜದ ಕಟ್ಟ ಕಡೆ ಸ್ಥಿತಿಲಿರುವಂಥ ವ್ಯಕ್ತಿಗಳಿಗೆ ನಮ್ಮಂಥವ್ರು ಕೊಡಬೇಕು ಸರ್. ಇವಾಗ ಯಾವ ಕೊಡ್ಬೇಕು ಹೇಳಿ? ಇವಾಗ ಪಂಚ ಗ್ಯಾರಂಟಿ ಯೋಜನೆಗಳು ಬಡವರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಬಲೀಕರಣ ಮಾಡೋ ಉದ್ದೇಶದಿಂದ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳು ನೀವು ಮಾಡಿದಿರಿ ಅಂದ್ರಿಲ್ಲ. ನೀವು ನಮ್ಮಂಥ ವಿಕಲಚೇತನರಿಗೆ ಯಾವ ಗ್ಯಾರಂಟಿ ಕೊಟ್ಟಿದ್ದೀರಾ ಹೇಳಿ? ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳ ಯು ನೋ ದಟ್ ಕಾನ್ಸ್ಟಿಟ್ಯೂಷನ್ ದಿ ಕರ್ನಾಟಕ ಗ್ರೇಟ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್, ವಾಟ್ ಈಸ್ ದ ಮೀನಿಂಗ್ ಆಫ್ ಎಂಪವರ್ಮೆಂಟ್? ವಾಟ್ ಈಸ್ ದ ಮೀನಿಂಗ್ ಆಫ್ ಅಂಬೇಡ್ಕರ್ ಸರ್ ಕಾನ್ಸ್ಟಿಟ್ಯೂಷನ್? ವಾಟ್ ಈಸ್ ದ ಮೀನಿಂಗ್ ಆಫ್ ಅಂಬೇಡ್ಕರ್ಸ್ ಡೆಮೋಕ್ರಸಿ? ಪ್ಲೀಸ್ ಯು ಆನ್ಸರ್ ದಿಸ್ ಕ್ವಶನ್. ಸಬಲೀಕರಣ ಅಂದ್ರೆ ಏನ್ರಿ? ಸಮಾಜದ ಕಟ್ಟ ಕಡೆ ಸ್ಥಿತಿಲಿ ನಾವಿದ್ದೀವಿ ಸರ್. ಇವಾಗ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತಾ ಇದ್ದೀನಿ ಸರ್. ಆದಿಕಾಲದಿಂದನೂ ಕೂಡ BPL ಕಾರ್ಡ್ ಆಧಾರದ ಮೇಲೆ ಈ ಸಾಮಾಜಿಕ ಭದ್ರತಾ ಯೋಜನೆಗೆ ಮಾಸಾಸನ ಕೊಡ್ತಾ ಇದ್ದೀವಿ ಸರ್. ಯಾವುದಂದರೆ ಸಂಧ್ಯಾ ಸುರಕ್ಷಾ ಯೋಜನೆ, ಹ್ಯಾಂಡಿಕ್ಯಾಪ್ ಪೆನ್ಷನ್ನು, ಮನಸ್ವಿನಿ ಯೋಜನೆ, ವಿಧವಾ ವೇತನಗಳನ್ನು ಮೊದಲು ಸಾಮಾಜಿಕ ಭದ್ರತಾ ಯೋಜನೆಗಳನ್ನು BPL ಕಾರ್ಡ್ ಆಧಾರದ ಮೇಲೆ ಕೊಡ್ತಾ ಇದ್ರು. ಇವಾಗ ಏನು ಮಾಡಿದೆ ಸರ್ಕಾರ ಅಂದರೆ BPL ಕಾರ್ಡ್ನು ಕ್ಯಾನ್ಸಲ್ ಮಾಡಿ ಇವಾಗ ಸರ್ಕಾರ ಸಾಮಾಜಿಕ ಈ ನಮ್ಮಂಥ ಕಟ್ಟ ಕಡೆ ಸ್ಥಿತಿಯಲ್ಲಿ ವಿಕಲಚೇತನ ಅರ್ಜಿ ಹಾಕಬೇಕಾದ್ರೆ 32,000 ಆದಾಯ ಮಿತಿ ಕೊಡಿಸಿದ್ದಾರೆ ಸರ್. ಹೇಳಿ ಸರ್, ನೀವು APL ಕಾರ್ಡ್ ಇರೋರಿಗೆ ಎನಿವನ್ ಪಾಸ್ ಫ್ರೀ ಯು ಕ್ಯಾನ್ ಗೋ ಆ್ಯಂಡ್ ಎಂಜಾಯ್ ಅಂತೀರಾ. APL ಕಾರ್ಡ್ ಇರೋರಿಗೆ, APL ಕಾರ್ಡ್ ಇರೋಂಥ ವ್ಯಕ್ತಿಗಳಿಗೆ 2,000 ಕೊಡ್ತೀರಾ ಸರ್? ನಮಗೆ ಅದಕ್ಕೆ ಸರ್ ನೀವು 32,000 ಆದಾಯ ಮಿತಿ ಮಾಡಿದ್ದೀರಾ ಸರ್? ಆದಿಕಾಲದಿಂದನೂ ಕೂಡ BPL ಕಾರ್ಡ್ ಆಧಾರದ ಮೇಲೆ ಮಾಸಾಸನ ಒಂದು ಅರ್ಜಿ ಹಾಕಲು ಅವಕಾಶ ಇರ್ತಿತ್ತು. ಇವಾಗ ನಮ್ಮಂಥ ವಿಕಲಚೇತನರಿಗೆ 32,000 ಆದಾಯ ಮಿತಿ ಮಾಡಿ ಮಾಸಾನ ಸಸಲು ಅರ್ಜಿ ಹಾಕಿ ತೊಂದರೆ ಮಾಡಿಸ್ತಾರೆ ಸರ್. ಕಂದಾಯ ಇಲಾಖೆಯಿಂದ ನಾವು ಅರ್ಜಿ ಸಲ್ಲಿಸಲು ಹೋದರೆ ಇನ್ಕಮ್ ಸರ್ಟಿಫಿಕೇಟಲ್ಲಿ 90,000, 1,80,000 ಆಗ್ತಾ ಇದ್ದಾರೆ ಸರ್. ಇವಾಗ ಸರ್ಕಾರ ಮಾಡಿರೋ ಈ ಘನಘೋರ ಕೆಲಸಕ್ಕೆ ಯಾವುದೇ ವಿಕಲಚೇತನರು ಕೂಡ ಮಾಸಾಸನಕ್ಕೆ ಅರ್ಜಿ ಹಾಕೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಸರ್. ಆದ್ದರಿಂದ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ನಮಗೂ ಕೂಡ ಸಮಾಜದಲ್ಲಿ ಸಮಾನತೆ, ಸಂಪತ್ತು, ಅವಕಾಶ, ಪ್ರಾತಿನಿಧ್ಯವನ್ನು ಕೊಡಬೇಕೆಂದು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್. ದಯಮಾಡಿ ನಮ್ಮನ್ನು ಕಡೆಗಣಿಸಬೇಡಿ ಸರ್, ಸಮಾಜದ ಕಟ್ಟ ಕಡೆಯ ಸ್ಥಿತಿಲಿ ಇರೋರು. ಯಾಕಂದರೆ ನೀವು ನಮ್ಮ ಕೆಲಸ ಏನಂದ್ರೆ ಸರ್, ಪ್ರಜಾಪ್ರಭುತ್ವ ಹಬ್ಬ ಅಂತ ಮಾಡಿ ಜಿಲ್ಲಾಧಿಕಾರಿಗಳು ನಮ್ಮಲ್ಲೆಲ್ಲ ಕರೆಸಿ ವಿಕಲಚೇತನಿಗೆ ಅರಿವು ಮೂಡಿಸ್ತಾರೆ. ಎಲ್ಲ ವಿಕಲಚೇತನರಿಗೂ ಪ್ರಜಾಪ್ರಭುತ್ವ ಹಕ್ಕದಲ್ಲಿ ಎಲ್ಲರಿಗೂ ಎಲೆಕ್ಷನ್ಲಿ ವೋಟ್ ಹಾಕೋ ಹಕ್ಕಿದೆ ಅವರಿಗೆ. ನೋಡಿ ಸರ್, ಆ ಪ್ರಜಾಪ್ರಭುತ್ವದ ಒಂದು ಹಬ್ಬ ಅಂತ ಬಂದಾಗ ಅವರಿಗೆ ವಿಕಲಚೇತನರಿಗೆ ರ್ಯಾಂಪ್ ವ್ಯವಸ್ಥೆ ಇದೆಯಾ? ಕಣ್ಣು ಕಾಣದ ದುಷ್ದೋಸ್ತಿ ವಿಕಲಚೇತನರಿಗೆ ಬೂತ್ ಕನ್ನಡಿ ಇದೆಯಾ? ಕಾಲಿಲ್ಲದ ವಿಕಲಚೇತನರಿಗೆ ವೀಲ್ ಚೇರ್ ಇದೆ ಅಂತಿದ್ದೆಲ್ಲ ಕೇಳಿಸ್ಬಿಟ್ಟು ನಾವು 100ಕ್ಕೆ 100ರಷ್ಟು ವಿಕಲಚೇತನಿಗೆ ಅರಿವು ಮೂಡಿಸಿ ಸರ್, ಇಡೀ ದೇಶದಲ್ಲೇ ಅತಿ ಹೆಚ್ಚಿನ ವಿಕಲಚೇತನರಿಗೆ ವೋಟ್ ಹಾಕೋ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟು ರಾಜ್ಯದಲ್ಲೇ ನಾವು ಇಡೀ ದೇಶದಲ್ಲೇ ಪ್ರಪ್ರಥಮವಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರ ಪ್ರಶಸ್ತಿ ತಂದು ಕೊಟ್ಟ ವಿಕಲಚೇತನ ಸರ್ VRW MRW VRW ಸರ್. ಅಂಥವರಿಗೆ ನೀವು ಬಜೆಟ್ನಲ್ಲಿ ₹1 ಅನುದಾನವನ್ನು ಎತ್ತು ಮಾಡಿಲ್ಲ ಹೆಂಗೆ ಸರ್? ಹೇಳಿ ಸರ್, ಇದು ಅನ್ಯಾಯ ಅಲ್ವಾ ಸರ್? ನೋ ಮೆನ್ಷನ್ ಫಾರ್ ಹ್ಯಾಂಡಿಕ್ಯಾಪ್ ಅಂದರೆ ಹೆಂಗೆ ಸರ್? ಎಲ್ಲೋಗಿ ಜೀವನ ಮಾಡೋದು ನೀವು ಹೇಳಿ? ಆದ್ದರಿಂದ ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ಮನವಿ ಮಾಡ್ತಾ ಇದ್ದೀವಿ, ದಯಮಾಡಿ ನಮಗೂ ಕೂಡ ಸಮಾಜದಲ್ಲಿ ಬದುಕುವ ಅವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಸರ್. ಇದು ದಪ್ಪ ಚರ್ಮದ ಸರ್ಕಾರ, ಎಷ್ಟೇ ಹೊಡೆದ್ರೂ ಅದು ಇದಾಗಲ್ಲ ಸರ್. ನಾವು ಕೆಲವೊಂದಷ್ಟು ಪ್ರಯೋಗಗಳನ್ನು ಮಾಡಿದ್ದೀವಿ, ಅದಕ್ಕೂ ಬರ್ತಾ ಇಲ್ಲ. ಇನ್ನು ನಾವು ಏನಾದರೂ ಇದ್ದರೆ ನಮ್ಮ ಮೇಲೆ ಯಾವುದೇ ಕೇಸ್ಗಳನ್ನ ಹಾಕಿದ್ರು ಸರ್ ನಾವು ಹೆದರದೇ ನಾವು ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ. ಇಲ್ಲ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳ ಮನೆ ಎದುರಿಗೆ ಹೋಗಿಬಿಟ್ಟು ನಾವು ಸತ್ಯಾಗ್ರಹ ಮಾಡಲಿಕ್ಕೂ ತಯಾರಿದ್ದೀವಿ ಸರ್. ರಾಜ್ಯದ 30 ಜಿಲ್ಲೆಗಳಿಂದ ಸರ್ ನಾವು ಏನು ಮಾಡಿದ್ದೀವಿ, ಇಷ್ಟೊಂದು ಜನ ಕಡಿಮೆ ಜನ ತಾವು ತಿಳ್ಕೊಂಡಿರ್ಬೋದು ಸರ್, ನಾವು ರೋಟೇಷನ್ ಹಾಕಿದ್ದೀವಿ. ಯಾಕಂತಂದರೆ ಈ ಡೈಲಿ ಪಾಪ ಅವರ ನಿತ್ಯ ಕಾಯಕರ್ಮಗಳನ್ನು ಮಾಡಲಿಕ್ಕೆ ಕೆಲವೊಂದು ಜನರಿಗೆ ತೊಂದರೆ ಇದೆ. ಅಂಥವ್ರನ್ನ ನಾವು ಅವಾಯ್ಡ್ ಮಾಡಿಬಿಟ್ಟು ಕೇವಲ ನಡಲಿಕ್ಕೆ ಬರೋವಂಥವ್ರನ್ನ ಡಿಸ್ಟಿಕ್ ವೈಸ್ 2 ಡಿಸ್ಟಿಕ್ಕು 3 ಡಿಸ್ಟಿಕ್ಕು ಮಾಡಿಬಿಟ್ಟು ನಾವು ಇದು ಆದಮೇಲೆ ನಾಳೆ ನೆಕ್ಸ್ಟ್ ಬೇರೆ ಜಿಲ್ಲೆಯಿಂದ ಸುಮಾರು ಜನ ಬರ್ತಾ ಇದೆ ಸರ್. ಹಿಂಗೆ ರೋಟೇಷನ್ ಹಾಕ್ಬಿಟ್ಟು ನಮ್ಮ ಜನಸಂಖ್ಯೆ ಕಡಿಮೆ ತೋರ್ತಾ ಇದೆ ಅಷ್ಟೇ ಸರ್. ಇವತ್ತು 2ನೇ ದಿನ ಕಾಲಿಟ್ಟಿರುವಂಥದ್ದು ಸರ್, ಅಹೋರಾತ್ರಿಯಾಗಿ ಉಳಿದುಕೊಳ್ಳುತ್ತಾ ಅಂತ. ಯಾಕಂದರೆ ಇವತ್ತು ಒಂದಷ್ಟು ಜನ ಬಂದು ಮಾತಾಡಿಸುವಂಥ ಕೆಲಸ ಆಯಿತು. ಭರವಸೆಗೆ ಅಷ್ಟೇ ಸೀಮಿತ ಆಗಿದೆ, ನೆಕ್ಸ್ಟ್ ಅಷ್ಟೇ ಸರ್. ಈಗಾಗಲೇ ನಾವು ಮಾನ್ಯ ಸಚಿವರನ್ನ ವಿಧಾನಸೌಧದಲ್ಲಿ ಭೇಟಿಯಾಗಿದ್ದೀವಿ ಸರ್. ಭೇಟಿಯಾಗಿ ಸರ್ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರೊಂದಿಗೆ ಅವ್ರ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದ್ದಾರೆ. ಕೆಲವೇ ಒಂದು ವಾರ ಅಥವಾ ಒಂದು 15 ದಿವಸದ ಒಳಗಡೆ ಒಂದು ಸಿಟ್ಟಿಂಗ್ ಮಾಡಿಬಿಟ್ಟು ನಮಗೆ ನ್ಯಾಯ ಒದಗಿಸುವ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಸರ್. ಮಾನ್ಯ ಸಚಿವರು ಕೊಟ್ಟಿದ್ದಾರೆ ಮತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬ್ರೂ ಇದನ್ನು ಮಾಡಿದ್ದಾರೆ ಸರ್. ಅವರ ಒಂದು ಜೊತೆ ನಾವು ಮಿನಿಸ್ಟರು, ಪ್ರಿಯಾಂಕಾ ಖರ್ಗೆ ಸಾಹೇಬರು ಮತ್ತು ಒಬ್ಬರು ಪಾಟೀಲ್ MLA ಸಾಹೇಬರು ಅವ್ರ ಜೊತೆಯಲ್ಲಿ ಒಂದು ಮೀಟಿಂಗ್ ಮಾಡಿಬಿಟ್ಟು ತಮಗೆ ನ್ಯಾಯ ಒದಗಿಸುವ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಭರವಸೆ ಇಲ್ಲ ಸರ್, ಭರವಸೆ ಇದು ನೋಡ್ತೀವಿ ಸರ್. ಲಾಸ್ಟು ಇದು
ಈಗಾಗಲೇ ನಮ್ಮನ್ನ ಇನ್ನೊಂದು 4 ಗಂಟೆಗೆ ಹೇಳಿದ್ದಾರೆ ಸರ್. ಇನ್ನೊಂದು 4 ಗಂಟೆಗೆ ಹೇಳಿದ್ದಾರೆ. 4 ಗಂಟೆಗೆ ಹೋಗ್ಬಿಟ್ಟು ಅಲ್ಲಿ ಏನು ಇದನ್ನು ಡಿಸೈಡ್ ಆಗುತ್ತೆ ಸರ್, ಅದ್ರ ಮೇಲೆ ನಮ್ಮ ಮುಂದಿನ ನಡೆಯನ್ನು ಇದು ಅನುಸರಿಸ್ತೀವಿ. ಆದರೆ ಕಚೇರಿಗಳಲ್ಲಿ ನಿಮ್ಮನ್ನು ಹೆಚ್ಚುವರಿಯಾಗಿ ಕೆಲಸ ಮಾಡ್ಕೊಡ್ತಾರೆ ಅನ್ನುವಂಥದ್ದು ಆರೋಪ ಇದೆ ಮೇಡಮ್. ನಿಮ್ಮ ಹೋರಾಟದ ಜೊತೆಗೆ ಬೇರೆ ಬೇರೆ ಯಾಕೆ ಅಂದರೆ ಸರ್, ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ 10 ರಿಂದ 15 ಸಿಬ್ಬಂದಿಗಳು, ವಾಟರ್ ಮ್ಯಾನ್, ಬಿಲ್ ಕಲೆಕ್ಟ್ರು ಮತ್ತು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ, ಅದ್ರ ಜೊತೆಗೆ ಡಾಟಾ ಆಪ್ರೇಟ್ರು ಎಲ್ಲ ಇರ್ತಾರೆ. ಅವರಿಗೆ ಸಂಬಳ ಸಿಗೋದು 17 ರಿಂದ 18 ಸಾವಿರ. ಮಾಮೂಲಿ ವಾಟರ್ ಮ್ಯಾನ್ಗಳಿಗೆಲ್ಲ ಸಿಗುತ್ತೆ. ನಮಗೆ ಕೊಡೋದು 10 ಸಾವಿರ. ಒಂದು TADA ಕೊಡಿ ಅಂದ್ರೂ ಸಹ ನಮಗೆ ಕೊಡಲ್ಲ. ಪಂಚಾಯಿತಿಲಿ 12 ಸಾವಿರ TADA ಕೊಡಬೇಕು ಅಂತ ಸರ್ಕಾರದಿಂದ ಆದೇಶ ಇದ್ರೂ ಕೂಡ ಅವ್ರು ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ನಮಗೆ ನೀವು ಪಂಚಾಯಿತಿ ಕೆಲಸ ಮಾಡಬೇಕು, ನಾವು ಹೇಳಿದ ಕೆಲಸ ಮಾಡಿದರೆ ನಾವು ನಿಮಗೆ ಸೈನ್ ಹಾಕೋದು, ನಾವು ಇಲ್ಲ ಅಂದರೆ ನಮಗೆ ಅಟೆಂಡೆನ್ಸಿಗೆ ಸೈನ್ ಹಾಕಲ್ಲ. ಅವರು ಹೇಳಿದಂಥ ಕೆಲಸನ ನಾವು ಮಾಡಲಿಲ್ಲ ಅಂದರೆ ಅವರು ನಾವು ಮತ್ತೆ ಓದಿನ ಮಾತಾಡ್ಸಲ್ಲ, ನಮಗೆ ಬೆಲೆ ಕೊಡಲ್ಲ, ಏನೋ ಒಂಥರ ಕೀಳರಿಮೆಯಿಂದ ನೋಡೋದು. ನಾವು ವಿಕಲಚೇತನರು ಕೆಲಸ ಮಾಡಲಿಕ್ಕೆ 10 ರಿಂದ 12 ಹಳ್ಳಿ ಬರುತ್ತೆ. ನಮಗೆ ಒಬ್ಬರೇ ನೇಮಕ ಮಾಡಿರೋದ್ರಿಂದ ನಮಗೆ ಅವ್ರಿಗೆ ಒಂದು ಮಾಶಾಸನ ಮಾಡ್ಸೋಕ್ಕಾಗಿರ್ಬೋದು, ಹೊರಗಡೆ ನಾವು ಫೀಲ್ಡ್ ವರ್ಕಿಗೆ ಹೋದಾಗ ನೀವು ಎಲ್ಲೋಗಿದ್ದೀರಿ ಅಂತ ಎಂಕ್ವೈರಿ ಮಾಡೋದು. ನಾವು GPS ಫೋಟೋ ಸಮೇತ ಇಟ್ಟಿದ್ದೀವಿ ಸರ್, ಅದ್ರ ಬಗ್ಗೆ ನಮಗೆ ತೊಂದರೆ ಇಲ್ಲ. ಅವರು ನಮ್ಮ ವಿಕಲಚೇತನ ಬಗ್ಗೆ ಯಾವ ಕೆಲಸ ಹೇಳಿದ್ರು ನಾವು ಮಾಡಲಿಕ್ಕೆ ಸಿದ್ಧ ಇದ್ದೀವಿ. ಆದರೆ ನಮಗೆ ಪಂಚಾಯಿತಿಗೆ ಸಂಬಂಧಿಸಿದ ಅವರಗಳ ಕೆಲಸವನ್ನು ನಾವು ಮಾಡಲಿಕ್ಕೆ ಸಿದ್ಧ ಇಲ್ಲ. ಯಾಕೆಂದರೆ ಅವರಿಗೆ ಆದ ಸಂಬಳ ಇದೆ, ಅವರಿಗೆ ಆದ ಕೆಲಸ ಇದೆ, ಹಾಗೆ ನೇಮಕ ಮಾಡ್ಕೊಂಡಿರೋ ಸಿಬ್ಬಂದಿ ಇದ್ದಾರೆ. ಅವರು ನಮ್ಮ ಕೆಲಸನ ಒಂದು ಸ್ವಲ್ಪನೂ ಕೂಡ ಮಾಡಿಲ್ಲ. ಹಾಗಾಗಿ ನಮಗೆ ನಮ್ಮ ಕೆಲಸನೇ ನಮಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು ಈ ಹೋರಾಟದಲ್ಲಿ ಸ್ವಲ್ಪ ಅರಿವಿಕೆಯನ್ನು ಮಾಡಿದ್ದೀನಿ. ಆಗಲಿಲ್ಲ ಅಂದರೂ ತುಂಬ ಬಲವಂತ ಅಂದರೆ ಬೈದಿದ್ದಾರೆ, ಮಾತಾಡಿದ್ದಾರೆ. ಆದರೆ ನಾವು ಮಾತ್ರ ಮಾಡಿಲ್ಲ ಸರ್. ಇಷ್ಟೇ. ಕೆಲವರು ಮಾಡಿದ್ದಾರೆ, ಎಲ್ಲ VRW ಮಾಡಿದ್ದಾರೆ, ನಾನು ಮಾತ್ರ ಮಾಡಿಲ್ಲ. DC ಮೇಡಮಿಗೆ ಲೆಟ್ರು ಸಮೇತ ಕಳಿಸಿದ್ದೀನಿ. ಒಂದಷ್ಟು ಕಾರ್ಯಕರ್ತರು ನಿಮ್ಮವರೇ ಹೇಳ್ತಾ ಇದ್ದಾರೆ, ನಮ್ಮ ಇರುವಂಥದ್ದೇ ಒಂದು ವೃತ್ತಿ ಆದರೆ ಒಳಗಡೆ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ವೃತ್ತಿಗಳನ್ನು ಕೂಡ ನಮ್ಮ ಬಲವಂತದ ರೂಪದಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಏನಾಗುತ್ತೆ ನಿಮ್ಮ ಇಲಾಖೆಗಳಲ್ಲೆಲ್ಲ ಅಂತ ನೋಡಿ. ಈಗ ನಾವೇನಂದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅಂತ ಕರೀತಾರೆ. ನಮ್ಮನ್ನು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಕೆಲಸ ಮಾಡ್ತೀವಿ. URW ಅಂತ ಕರೀತಾರೆ. ಪಟ್ಟಣ ಪಂಚಾಯತಿ ಮತ್ತು BBMP ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾರೆ. MRW ಅಂತ ಬರ್ತಾರೆ, ಅವರು ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡೋ ಅಧಿಕಾರಿಗಳು 3 ಜನ ಇದ್ದಾರೆ. ಹಾಗೇ ರಾಜ್ಯ ಸಂಚಾಲಕರು, ಜಿಲ್ಲಾ ಸಂಯೋಜಕರು ಅಂತ ಇರ್ತಾರೆ. VRWಗಳ ಕೆಲಸ ಏನು ಅಂತ ಅಂದರೆ ವಿಶೇಷ ಚೇತನರೇ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋ ಕೆಲಸ. ನಮ್ಮ ಇಲಾಖೆ ಅಂಡರಲ್ಲಿ ಯಾವುದೇ ಸವಲತ್ತುಗಳು ಬಂತು ಅಂದರೆ ಅದನ್ನು ನಾವು ಅವ್ರ ಮನೆ ಬಾಗಿಲಿಗೆ ತಪ್ಪಿಸೋದು. ಯಾಕೆಂದರೆ ನಾವು ವಿಶೇಷಚೇತನರೇ, ನಾವೇನು ಕಾಮನ್ ಮ್ಯಾನ್ ಅಲ್ಲ. ನಾವು ಒಬ್ಬ ವಿಶೇಷಚೇತನಾಗಿ ನಮ್ಗೆ ಏನೇನು ಆಗ್ತಿತ್ತು ಇಲ್ಲಿವರೆಗೆ ಅದನ್ನು ಬದಿಗಿಟ್ಟು ವಿಶೇಷಚೇತನರಿಗೆ ನಾವು ತಲುಪಿಸೋ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿವರೆಗೆ ಮಾಡ್ಕೊಂಬಂದಿದ್ದೀವಿ, ಮಾಡ್ತಾನೆ ಇದ್ದೀವಿ. ಹಾಗೆ ಕೊರೋನಾ ಟೈಮಲ್ಲೂ ಕೆಲಸ ಮಾಡಿದ್ದೀವಿ. ನಾವೇನು ಸುಮ್ಮ ಕೂತಿಲ್ಲ. ನಮ್ಮ ಮಾಸ್ಕ್ ಹಾಕೊಂಡು ನಮ್ಮನ್ನು ವ್ಯಾಕ್ಸಿನ್ ಹಾಕ್ಸೋಕ್ಕೆ ಪ್ರತಿಯೊಂದಕ್ಕೂ ನಾವು ವಿಶೇಷಚೇತನ ಆಗಿದೆ, ಸುಮ್ಮನೆ ಬಿಟ್ಟಿಲ್ಲ. ನಮ್ಮನ್ನೆಲ್ಲೂ ವಾರಿಯರ್ಸ್ ಅಂತ ಎಲ್ಲೂ ವಾರಿಯರ್ಸ್ ಅಂತ ಮಾಡಿಲ್ಲ. ಅಂಗನವಾಡಿ ಕಾರ್ಯಕರ್ತರನ್ನು ಮಾಡಿದ್ರು, ಆಶಾ ಕಾರ್ಯಕರ್ತರನ್ನ ಅಂತ ಕರೆದ್ರು ವಾರಿಯರ್ಸ್ ಅಂತ. ಬಟ್ ನಾವು ಗ್ರೌಂಡ್ ಲೆವೆಲ್ ಕೆಲಸ ಮಾಡಿದ್ದೀವಿ. ನಾವು ವಿಶೇಷಚೇತನರಾಗಿ ಅಂಗವಿಕಲರಿಗೆ, ಹಿರಿಯ ನಾಗರಿಕರಿಗೆ ನಾವು ಸೇವೆ ಸಲ್ಲಿಸಿದ್ವಿ. ಆದರೆ ನಮ್ಮನ್ನು ಗುರುತಿಸಿಲ್ಲ. ಬೇಡ, ಅವ್ರು ಗುರುತಿಸೋದು ನಮ್ಮನ್ನು. ಈ 3 ವರ್ಷದಿಂದ ಮಿನಿಮಮ್ ಅಂದರೆ 6 ರಿಂದ 7 ಹೋರಾಟ ಮಾಡಿದ್ದೀವಿ ಸರ್. 9,000 ಗೌರವಧನದಲ್ಲಿ ಜೀವನ ನಡೆಸೋಕ್ಕಾಗ್ತಾಯಿಲ್ಲ. 8,000 ಚಿಲ್ಲರೆ, 9 ಅಲ್ಲ. TADA ಕೊಡಬೇಕು ನಮಗೆ, ಸಾರಿಗೆ ಭತ್ಯೆ ಕೊಡ್ತಾಯಿಲ್ಲ ಗ್ರಾಮ ಪಂಚಾಯತಿಲಿ. ಪ್ರತಿಯೊಂದು ನಮಗೆ ದೌರ್ಜನ್ಯ ಆಗ್ತಾಯಿದೆ. ನಾವು ವಿಶೇಷಚೇತನರು ಸಿಂಪತಿ ಮುಖಾಂತರ ನಮ್ಮನ್ನೇನು ವಿಶೇಷಚೇತನ ಸಿಂಪತಿ ಮುಖಾಂತರ ನಮ್ಮನ್ನು ಗೆಲ್ಲಿಸಿ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನೀವು ಹೇಳಿದ ಕೆಲಸ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಪ್ರತಿಯೊಂದು ಮಾಡಿದ್ದೀವಿ ನಾವು, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಒಂದು ಇಲಾಖೆಯಲ್ಲಿ ಮಾಡಿಲ್ಲ ನಾವು. ಅವ್ರು ಕೇಳಿರೋ ಪ್ರತಿಯೊಂದು ಇಲಾಖೆ, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀವಿ, ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀವಿ, ಬಿಲ್ ಕಲೆಕ್ಟರ್ ಆಗಿ ಕೆಲಸ ಮಾಡಿದ್ದೀವಿ. ಯಾಕಂದರೆ ಕಂದಾಯ ಹರ್ಸಕ್ಕೆ ಹೋಗಿದ್ದೀವಿ. ಪ್ರತಿಯೊಂದು ಮಾಡಿದ್ದೀವಿ. ಪ್ರತಿಯೊಂದು ನಾವು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಬೆಳಗ್ಗೆ 9:30ರಿಂದ 10 ಗಂಟೆ ಒಳಗಡೆ ನಾವು ಡ್ಯೂಟಿಗೆ ಜಾಯ್ನ್ ಆಗಬೇಕು. 10 ಗಂಟೆ 10 ನಿಮಿಷ, 10 ಗಂಟೆ 31 ನಿಮಿಷಕ್ಕೆ ಲಾಗಿನ್ ಆಗಲೇಬೇಕು. 31 ನಿಮಿಷದ ಮೇಲೆ 1 ನಿಮಿಷ ಲಾಗಿನ್ ಆಗಲಿಲ್ಲ ಅಂದರೂ ಅವರ ವೇತನ ಕಟ್ಟಾಗುತ್ತೆ. ಇದೇ ನಮ್ಮ ಮೂಲಭೂತ ಸಮಸ್ಯೆ. ಈ ಹಾಜರಾತಿಗೆ ಒಳಪಡಿಸಿ 2.5 ವರ್ಷ ಆಗಕ್ಕೆ ಬಂದಿದೆ. ನಮಗೆ ಸಿಗ್ತಾ ಇರೋ ಏನು ಗೌರವಧನದಲ್ಲಿ ಅರ್ಧಕ್ಕರ್ಧ ಕಟ್ ಮಾಡೇ ಕೊಡ್ತಾ ಇದ್ದಾರೆ ಹೊರತು ನಮಗೆ ಗೌರವಧನ ಪೂರ್ತಿ ಕೊಡ್ತಾ ಇದ್ದಾರೆ. ಅದರಲ್ಲೂ ಕಡಿತ ಮಾಡಿಕೊಡ್ತಾ ಇದ್ದಾರೆ. ಇಲಾಖೆಯಲ್ಲಿ ನಾವು ಕೇಳಿದ್ರೆ ಇದಕ್ಕೆ ಆದೇಶ ಇದೆಯಾ, ಇದೆ ಯಾವ್ದಾದ್ರು ಪ್ರತಿ ಇದ್ರೆ ಕೊಡಿ ಅಂತ ಹೇಳಿದ್ರೆ ಕಟ್ ಮಾಡಬೇಕು. 100% ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಬ್ಲೈಂಡ್. ಈಗ 2 ತಿಂಗಳಿಂದ ಪೆನ್ಷನ್ನೇ ಬಂದಿಲ್ಲ. ಹೆಂಗೆ ಜೀವನ ನಡೆಸ್ತಾರೆ? ವಿಶೇಷಚೇತನರಿಗೆ 2 ತಿಂಗಳಿಂದ ಮಾಶಾಸನ ಬಂದಿಲ್ಲ. ಅವ್ರು ಪ್ರತಿ ಸಲ ನಮಗೆ ಕಾಲ್ ಮಾಡಿ ಕೇಳ್ತಾರೆ, ನಮ್ಮ ಪೆನ್ಷನ್ನು ನೀವು KYC ಮಾಡ್ಸಕ್ಕೆ ಹೋಗಿದ್ರೋ, NPC ಲಿಂಕ್ ಮಾಡ್ಸಕ್ಕೆ ಹೋಗಿದ್ರಾ, ನಮ್ಮ ಪೆನ್ಷನ್ ನಿಂತೋಗಿದೆ ಅಂತ ಕೇಳ್ತಾರೆ. ಅವ್ರಿಗೆ ಅರ್ಥ ಆಗಲ್ಲ. ನಾವು ಬಿಡಿಸಿ ಹೇಳ್ಬೇಕು ಅವ್ರಿಗೆ, ಇಲ್ಲ ಸ್ವಾಮಿ ನಾವೇನು ಮಾಡಿಲ್ಲ, ನಾವು ನಿಮಗೋಸ್ಕರನೇ ಕೆಲಸ ಮಾಡೋಕ್ಕಿದ್ರು, ನಿಮಗೂ ಪೆನ್ಷನ್ ಬಂದಿಲ್ಲ, ನಮಗೂ ಬಂದಿಲ್ಲ. ಗೌರವಧನ 2 ತಿಂಗಳಿಗೆ ಒಂದ್ಸಲ ಹಾಕ್ತಾರೆ, 3 ತಿಂಗಳಿಗೆ ಒಂದ್ಸಲ ಹಾಕ್ತಾರೆ. 10,000 ಸಂಬಳನೂ ಮಂತ್ಲಿ ಹಾಕಲ್ಲ ಯಾರು. ನಮ್ಗೆ ಆ ಥರ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಈಗಿನ ಬೆಲೆ ಏರಿಕೆಯಲ್ಲಿ ಜೀವನ ನಡೆಸೋಕ್ಕೆ ತುಂಬ ಕಷ್ಟ ಆಗಿದೆ. ಹಾಗೇ ಮಾನ್ಯ ಮುಖ್ಯಮಂತ್ರಿಗಳು ನಮಗೊಂದು ಸಲ ಹೇಳಿದರು, CM ಆಗೋಕ್ಕಿಂತ ಮುಂಚೆ ಇದೇ ಟೆಂಟ್ ಒಳಗಡೆಗೆ ಬಂದು
ನಿಮಗೆ ನಾನು 5 ಗ್ಯಾರಂಟಿ ಜೊತೆಗೆ ಇನ್ನೊಂದು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ನಿಮ್ಮನ್ನು ವಿಶೇಷವಾಗಿ ಪರಿಗಣಿಸಿ ನಮ್ಮ ಸರ್ಕಾರ ಬಂತು ಅಂದರೆ ನಿಮ್ಮನ್ನು ಕನಿಷ್ಠ ವೇತನ ವ್ಯಾಪ್ತಿಗೆ ಒಳಪಡಿಸಿ ಕಾಯಮತಿ ಮಾಡಿಕೊಡ್ತೀನಿ ಅಂತ ಇವತ್ತು ಮರ್ತಿದ್ದಾರೆ ಸಿ ಎಂ ಸಾಹೇಬರು. ಎಷ್ಟೋ ಸಲ ನೆನೆಸಿದ್ವಿ. ಅಂಬಾಜಿ ಮೇಟಿ ಮತ್ತು ಫಕೀರಗೌಡ ಪಾಟೀಲರು ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಹತ್ರ ಭೇಟಿ ಮಾಡಿ ಮಿನಿಮಮ್ ಅಂದರೆ ಒಂದು 5 ರಿಂದ 6 ಸಲ ಸಿ ಎಮ್ನ ಭೇಟಿ ಮಾಡಿದ್ದೀವಿ. 1 ಸಲ 2 ಸಲ ಅಲ್ಲ ಸರ್, 5 ರಿಂದ 6 ಸಲ. ಅವ್ರ ಬಾಯಲ್ಲಿ ಬರೋದು ಒಂದೇ ಪದ, ನಿಮ್ದಿನ್ನೂ ಆಗಿಲ್ವಾ, ನಿಮ್ಗಿನ್ನೂ ಮಾಡಿಲ್ವಾ? ಓಹ್ ಸರಿ ಆಯಿತು, ಮುಂದಿನ ದಿನಗಳಲ್ಲಿ ಮಾಡ್ಕೊಡ್ತೀನಿ ಅಷ್ಟೇ. ಸುಮಾರು ಶಾಸಕರುಗಳನ್ನ ಭೇಟಿ ಮಾಡಿದ್ದೀವಿ, ಸುಮಾರು ಸಚಿವರುಗಳನ್ನ ಭೇಟಿ ಮಾಡಿದ್ದೀವಿ. ಮೊನ್ನೆ ದಿನ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡ್ಕೊಂಬಂದಿದ್ದೀವಿ. ಅವ್ರ ಕಡೆಯಿಂದಲಾದರೂ ನಮ್ಗೆ ಏನಾರು ಆಗುತ್ತೆ. ಕುಮಾರಸ್ವಾಮಿ ಅವರು ಒಂಚೂರು ಮನಸ್ಸು ಬಿಚ್ಚಿ ಮಾತಾಡಿ ವಿಶೇಷತನ ಒಂಚೂರು ಕಡೆ 2006 2007 ಕಾಯ್ದೆಯಲ್ಲಿ ಈ ಇಲಾಖೆನ ಸೃಷ್ಟಿಕರ್ತ ಕುಮಾರಣ್ಣ. ನಮ್ಮ ಇಲಾಖೆ ಸೃಷ್ಟಿ ಮಾಡಿದ್ದೇ ಕುಮಾರಣ್ಣ. JDS ಮತ್ತು BJP ಸಮ್ಮಿಶ್ರ ಸರ್ಕಾರ ಇತ್ತು. ಇಲಾಖೆ ಸೃಷ್ಟಿ ಮಾಡಿ ರಾಜ್ಯದಲ್ಲಿ ಅದು ಒಂದು ಬೇಡಿಕೆ ಇಟ್ಟಿದ್ದೀವಿ. ನಮ್ಮೊಬ್ರದ್ದು ಬೇಡಿಕೆ ಆಗಿದ್ದರೆ ಕೇಳ್ಬೋದಿತ್ತು. ಇಡೀ ರಾಜ್ಯದಲ್ಲಿ ಸೆಂಟ್ರಲಲ್ಲಿ ಒಂದು ಈ ಇಲಾಖೆ ತಗೊಂಡು ಬೇರೆ ರಾಜ್ಯಗಳಲ್ಲೂ ವಿಶೇಷಚೇತನರಿಗೆ ಸೇವೆ ಸಲ್ಲಿಸೋ ಒಂದು ಇಲಾಖೆನ ಸೃಷ್ಟಿ ಮಾಡಿ ಅಂತ ಮನವಿ ಮಾಡಿದ್ದಾರೆ ಅಂಬಾಜಿ ಮೇಟಿ ಅವರು, ನಮ್ಮ ಸಂಸ್ಥಾಪಕ ಅಧ್ಯಕ್ಷರು. ಈ ಥರ ಎಲ್ಲ ನಾವು ಕೇಳ್ಕೊಂಡ್ರು. ವಿಶೇಷಚೇತನರಿಗೆ ಒಂದೇ ಒಂದು ಪೆನ್ಷನ್ ಇಲ್ಲ, ಒಂದು ಮಾಶಾಸನ ಇಲ್ಲ. 3 ವರ್ಷ 17 ಬಜೆಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, 3 ವರ್ಷದಿಂದ ವಿಶೇಷಚೇತನರನ್ನ ಎಷ್ಟು ಕಡೆಗಣಿಸ್ಬೇಕು ಅಷ್ಟು ಕಣಿಸ್ಬಿಟ್ಟಿದ್ದೀರ. ನಾವು ಇದ್ದೀವಿ ಅಂತ ಅವ್ರು ಅನ್ಕೊಂಡೇ ಇಲ್ಲ ಸೀರಿಯಸ್ಲಿ. ಅವ್ರದ್ದು ಏನು ರಾಜಕಾರಣ ಮಾಡ್ತಾ ಇದ್ದಾರೆ, ಇವ್ರು ಸೀಟ್ ಬಿಟ್ಕೊಡ್ಬೇಕು, ಅವ್ರ ಸೀಟಿಗೆ ಬರಬೇಕು, ಇಲ್ಲ ಅವ್ರು ಸೀಟ್ ಬಿಟ್ಕೊಡ್ಬೇಕು, ಇವ್ರ ಸೀಟಿಗೆ ಬರಬೇಕು. ನಮ್ಮನ್ನು ಕರೆಸಿ ಮಾತಾಡೋ ಪ್ರಯತ್ನ ಮಾಡಿಲ್ಲ. ನಾವು ಹೋರಾಟ ಮಾಡ್ತಾ ಇದ್ದೀವಿ, ಮನೆಗೆ ಹೋಗ್ತಾ ಇದ್ದೀವಿ, ನಮ್ಮ ಮನೆ ದುಡ್ಡು ಖರ್ಚು ಮಾಡ್ಕೊಂಡು ನಾವು ಇಲ್ಲಿಗೆ ಬರ್ತಾ ಇದ್ದೀವಿ. ಈ 10,000 ಸಂಬಳದಲ್ಲೇ ಅದನ್ನು ಮಾಡ್ತಾ ಇದ್ದೀವಿ. ಇದರಿಂದ ಹೇಳ್ತಾ ಇದ್ದೀನಿ ಸಿ ಎಂ ಸಾಹೇಬರೇ, ಕೈ ಮುಗಿದು ಕೇಳ್ಕೊತಾ ಇದ್ದೀವಿ, ನಮ್ಮನ್ನು ಒಂಚೂರು ಪರಿಗಣಿಸಿ ನಮಗೆ ಸಿಗಬೇಕಾಗಿದ್ದ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಟ್ಟು ನಮಗೇನು ಬೇಡಿಕೆ ಇಲ್ಲ, ಕನಿಷ್ಠ ವೇತನ ವ್ಯಾಪ್ತಿ ಒಳಪಡಿಸಿ ನಿಮ್ಮ ಫೋಟೋ ಹಿಡ್ಕೊಂಡು ಪೂಜೆ ಮಾಡ್ತೀವಿ. ಇವತ್ತಿನ ದಿವಸ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡೋ ಮೂಲಕ ನಮ್ಮ ನಾಳುವ ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡೋದೇನೆಂದರೆ, ಒತ್ತಾಯ ಪಡಿಸ್ತೇವೆ ಕಳೆದ 20 ವರ್ಷಗಳಿಂದ ನಾವು ನಿರಂತರವಾಗಿ ಈ ಗ್ರಾಮೀಣ ಪುನರ್ವಸತಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಆರಂಭದ 2007ರಲ್ಲಿ ಕೇವಲ 750 ರೂಪಾಯಿ ಕೊಡ್ತಾಯಿತ್ತು. ಇವತ್ತು 750 ರೂಪಾಯಿಯಿಂದ ನಾವು ಈ ದಿನ 10,000 ರೂಪಾಯಿಗೆ ಬಂದು ಮುಟ್ಟಿದ್ದೀವಿ. ಅಂದರೆ ಪರ್ ಮಂತಿಗೆ 750 ರೂಪಾಯಿ ಕೊಡ್ತಾ ಇದ್ದೀವಿ. ಹಾಂ, 7ರಿಂದ ತೆವಳ್ತಾ ಇವಾಗ ಇಲ್ಲಿಗೆ ಬಂದು ಹತ್ತಿದೆ. ಸಾವಿರಾರು ಹೋರಾಟಗಳ ಪ್ರತಿಫಲವಾಗಿ ಇವತ್ತು 10,000ಕ್ಕೆ ಬಂದುಬಿಟ್ಟಿದ್ದೀವಿ. ಕಳೆದ ಏಪ್ರಿಲ್ನಲ್ಲಿ ಮೈಸೂರಿನ ಶ್ರೀರಂಗ ಪಟ್ಟಣದಿಂದ ಮೈಸೂರುವರೆಗೆ ಪಾದಯಾತ್ರೆ CM ಅವ್ರ ತವರು ಜಿಲ್ಲೆ ಇದೆ, ನಾವು ಅಲ್ಲೇ ಹೋಗಿ ನಮ್ಮ ಸಮಸ್ಯೆ ಹೇಳೋಣ ಅಂತೇಳಿ ಪಾದಯಾತ್ರೆ ಮೂಲಕ ಹೋಗಿ 9 ದಿನಗಳ ಕಾಲ ನಿರಂತರ ಹೋರಾಟ ಮಾಡಿದ್ರು ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ತುಟಿ ಬಿಸಲಿಲ್ಲ. ಪ್ರತಿಭಟನೆ ಮಾಡಿ ಹೋಗಿ ಭೇಟಿ ಆಗ್ಲಿಕ್ಕೆ ಇಂಟೆಲಿಜೆನ್ಸ್ ಪೊಲೀಸರ ಮೂಲಕ ಕರ್ಕೊಂಡು ಹೋದರೆ ಆಯಿತು ನೋಡೋಣ. ಇದು ಅಸಡ್ಡೆ ತೋರಿಸಿದೆ. ಅದು ಒಂದು ಕಡೆ ಇದ್ದರೆ, ಈಗ ಮೊನ್ನೆ ಈಗ ಬಜೆಟ್ ಮಂಡನೆ ಆಗಿರೋದರ ವಿಷಯದಲ್ಲೂ ಕೂಡ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗಾಗಿ ಒಂದು ಬಿಡಿಗಾಸು ಕೂಡ ಕಾಯ್ದಿರಿಸಿಲ್ಲ. ಅದು ವಿಕಲಚೇತನ ನಮ್ಮದಾದ ಬಿಡ್ರಿ, ಸಾಮಾನ್ಯ ವಿಕಲಚೇತನ ಕೂಡ ಒಂದು 100 ರೂಪಾಯಿ ಮಾಸಾಸನ ಹೆಚ್ಚಿಗೆ ಮಾಡಲಿಲ್ಲ. 17ನೇ ಬಜೆಟ್ ಮಾಡಿದ್ದೀವಿ, 18ನೇ ಬಜೆಟ್ ಮಾಡಿದ್ದೀವಿ, ಗಿನ್ನಿಸ್ ರೆಕಾರ್ಡ್ ಆಯ್ತು ಅಂತ ಹೇಳ್ಕೊಳ್ತಾ ಇರುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಿಮಗೆ ಅಂಗವಿಕಲರಿಗೆ ಒಂದು 50 ರೂಪಾಯಿ 100 ರೂಪಾಯಿ ಹೆಚ್ಚಳ ಮಾಡ್ಬೇಕನ್ನೋ ತಲೆಯಲ್ಲಿ ಬರಲಿಲ್ವಾ ಸಾಹೇಬ್ರೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ಕೇಳ್ತೀವಿ. ಇಷ್ಟೆಲ್ಲ ಆಗಿದ್ರು ಕೂಡ 17 ವರ್ಷದ ಪ್ರತಿಫಲವಾಗಿ ನಮಗೆ ಸಿಗ್ತಾ ಇರೋದು 10,000 ರೂಪಾಯಿ. ಈಗಿನ ದಿನಮಾನಗಳು ಏನು ಬೆಲೆ ಏರಿಕೆ ಆಗಿದೆ, ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ, ಬಂಗಾರ ಮಕ್ಕಳ ಮದುವೆ ಮಾಡಬೇಕಾದ್ರೆ ಒಡವೆ 2.5 ಲಕ್ಷ 2 ಲಕ್ಷಕ್ಕೆ ಬಂದುಬಿಟ್ಟಿದೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಕುಟುಂಬಕ್ಕಾಗಿ ಭದ್ರತೆ ಬೇಕಾಗಿದೆ. ನಮ್ಮ ಸಣ್ಣ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕಾಗಿದೆ. ನಮ್ಮ ವೃದ್ಧ ವಯಸ್ಸಾದ ತಂದೆ ತಾಯಿಗೆ ಆರೋಗ್ಯ ತೋರಿಸ್ಬೇಕು, ಮೆಡಿಕಲ್. ಇಂಥ 10,000 ರೂಪಾಯಿ ಕುಟುಂಬಕ್ಕೆ ನಾವು ಬರೀ ಅಂಗವಿಕರ ಅಂತ ನೋಡ್ಬೇಡ್ರಿ. ನಾವು ಅಂಗವಿಕರ ಆಗಿದ್ರೆ ಕುಟುಂಬದ ಯಜಮಾನ ಕೂಡ ನಾವೇ ಆಗಿದ್ದೀವಿ. ನಮ್ಮ ಮೇಲೆ ನಮ್ಮ ಕುಟುಂಬ ಡಿಪೆಂಡ್ ಆಗಿದೆ. ಇವತ್ತು ನಮ್ಮ ಮಾಡ್ಕೊಂಡು ಹೇಳ್ತೀನಿ, ನಿಂದು 10,000 ರೂಪಾಯಿ ನೌಕರಿ ನಾವು ಬಿಸಾಕ ನೀವು ಮನೇಲಿ ಕೂಡು, ನಾನು ತಂದು ಸಲುತ್ತೀನಿ ಅಂತೇಳಿ ನಮ್ಮ ಹೆಂಡತಿಯರು ಬೈತಾ ಇದ್ದಾರೆ. ಇಷ್ಟು ನಿಷ್ಕೃಷ್ಟವಾಗಿ ನಾವು ಬದುಕಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಈ ಹುದ್ದೆ ನಂಬ್ಕೊಂಡಿದ್ದೇವೆ? ಇವತ್ತೆಲ್ಲ ನಾಳೆ ಸರ್ಕಾರ ನಮ್ಮಲ್ಲಿ ಕಣ್ಣು ತೆರೀತೆ, ನಮಗೆ ಖಾಯಂ ಆಗ್ತದೆ, ನಮ್ಮ ಭವಿಷ್ಯ ಆತಂತ ಕಾಣ್ತಾ ಬಂದಿದ್ದೀವಿ. ಇವತ್ತು ವಯಸ್ಸಿರುವಾಗೆಲ್ಲ ನಾವು ಏನಾದರೂ ಯೋಚನೆ ಮಾಡಿದರೆ ಬೇರೆ ಎಲ್ಲರೂ ಸರ್ಕಾರಿ ನೌಕರಸ್ಥರು ಆಗ್ತಿದ್ದೀವಿ ಅನ್ನೋ ಇದನ್ನು ನಂಬಿಕೊಂಡು ಹಾಳಾಗಿದ್ದೀವಿ. ಇನ್ನಾದರೂ ಸರ್ಕಾರ ಎಚ್ಚರಿಕೆಗೊಂಡು ನಮ್ಗೆ ಕನಿಷ್ಠ ವೇತನ ಕೊಡ್ತೀವಿ ಅಂತೇಳಿ 4 ಬಾರಿ ಆರ್ಥಿಕ ಇಲಾಖೆಗೆ ಫೈಲ್ ಕಳಿಸೋದು, ಕಣ್ಣು ಕನ್ನಡಿಯಲ್ಲಿ ಇರುವಂಥ ಗಂಟನ್ನು ತೋರಿಸ್ತಾ ಇದ್ದಾರೆ ಅಷ್ಟೇ, ನಮಗೆ ಸಿಗ್ತಾ ಇಲ್ಲ.
ಸರ್, ಇವಾಗ ಆಲ್ರೆಡಿ ನಮ್ಮ ಸರ್ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಈ ಸರ್ಕಾರದವರು ಬಜೆಟಲ್ಲಿ ನಮಗೆ 100 ರೂಪಾಯಿ ಹೆಚ್ಚಳ ಮಾಡೋದಿಲ್ಲ ವಿಕಲಚೇತನರಿಗೆ. ಕೊಡ್ತಾ ಇರೋ ಪೆನ್ಷನ್ ಏನಿದೆ, ಮಾಸಿಕ ಪಿಂಚಣಿ ಏನು ಬರ್ತಾ ಇದೆ, ಅದನ್ನೂ ಕೂಡ ಈ ಸರ್ಕಾರ ಬಂದ ಮೇಲೆ ಕರೆಕ್ಟಾಗಿ ಬರ್ತಾ ಇಲ್ಲ ಸರ್. ತಿಂಗಳ ಈಗ ವಿಕಲಚೇತನರು ಪಾಪ ಅವರು ಡಿಪೆಂಡೆನ್ಸಿ, ಅವರು ಏನು ಅವರಿಗೆ ಆರ್ಥಿಕವಾಗಿ ಅವರು ಸಬಲರಾಗಿರೋದಿಲ್ಲ. ಅವರು ಇದನ್ನು ನಂಬ್ಕೊಂಡು ಏನೋ ಒಂದು ಖರ್ಚು ವೆಚ್ಚ ಮನೆಯಲ್ಲಿ ಕೇಳೋಕ್ಕೆ ಸ್ವಾಭಿಮಾನ ಎಲ್ಲರಿಗೂ ಇದ್ದೇ ಇರುತ್ತೆ. ವಿಕಲಚೇತನರಿಗೆ ಸಾಮಾನ್ಯವಾಗಿ ಜಾಸ್ತಿನೇ ಇರ್ತದೆ. ಆ 1400 800 ಏನು ಬರ್ತಾ ಇದೆಯಲ್ಲ, ಆ ದುಡ್ಡನ್ನು ಕೂಡ ಕರೆಕ್ಟಾಗಿ ಮಾಸಿಕವಾಗಿ ಹಾಕ್ತಾ ಇಲ್ಲ. ಅದು ದುರ್ದೈವ ಅಂತಲೇ ಹೇಳ್ಬೋದು. ಇನ್ನೊಂದಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ವಿಕಲಚೇತನರನ್ನ ಕಾಲ್ನಡಿಗೆ ಆಗೋ ಹಾಗೆ ಮಾಡಿದ ಸರ್ಕಾರದ ಕ್ರೆಡಿಟು ನಮ್ಮ ಸರ್ಕಾರಕ್ಕೆ ಹೋಗುತ್ತೆ. ಯಾಕಂದರೆ ಯಾರು ವಿಕಲಚೇತನರನ್ನ ನಡೆಸಲ್ಲ. 3 ದಿನ ಕರೆಕ್ಟಾಗಿ ನಾವು ಕಂಟಿನ್ಯೂಸ್ ಆಗಿ ನಡೆದಿದ್ದೀವಿ. ಶ್ರೀರಂಗಪಟ್ಟಣದ ದೇವಸ್ಥಾನದಿಂದ ಮೈಸೂರಿನ ಹೊಸ DC ಆಫೀಸ್ವರೆಗೂ ನಾವು 3 ದಿನ ಕಾಲ್ನಡಿಗೆಯಲ್ಲಿ ಹೋಗಿ ಮತ್ತೆ 6 ದಿನ DC ಆಫೀಸ್ ಮುಂದೆ ಕುಂತರೂ ಕೂಡ ಮನೆಗೆ ಹೋದರೆ ಹೌದಾ ಸರಿ ಅನ್ನೋ ಆನ್ಸರನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಾರೆ. ಅಂದರೆ ಯಾವುದೇ ನಮಗೆ ಪ್ರತಿಕಾರ ಎಲ್ಲ ಮಾಡ್ಕೊಂಡು ಹೋದ್ರು ಅಷ್ಟೇ. ಈ ಅವ್ರ ಗ್ಯಾರಂಟಿನೂ ಎಲ್ಲಿ ಕೊಡ್ತಿದ್ದಾರೆ ಸರ್ ಕರೆಕ್ಟಾಗಿ? ಅದನ್ನಾರು ಅವ್ರು ಹೇಳ್ಕೋಬೇಕಾ? ಆ ಗ್ಯಾರಂಟಿಗೆ ನಾವು ಕೇಳಲ್ಲ. ಆಮೇಲೆ ಏನಾರು ಕೇಳಕ್ಕೆ ಹೋದರೆ ಹೆಚ್ಚಳ ಅಂಗನವಾಡಿಯವ್ರ ಜೊತೆ ನಮ್ಮನ್ನು ಕಂಪೇರ್ ಮಾಡ್ತಾರೆ. ಸರ್, ಒಂದು ತಿಳ್ಕೊಳ್ಳಿ, ನೀವು ನಿಮ್ಮ ಮೀಡಿಯಾ ಮುಖಾಂತರ ನಮ್ಮ ಮುಖ್ಯಮಂತ್ರಿಯವ್ರಿಗೂ ತಲುಪೋವ್ರಿಗೂ ಹೇಗೆ ಹೇಳ್ತಿರೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾವು ಯಾರಿಗೆ ಹೇಳಬೇಕು ಗೊತ್ತಾಗ್ತಿಲ್ಲ ನಮ್ಮ ಕಷ್ಟಗಳನ್ನು. ಯಾಕೆಂದರೆ ಈ ಗ್ಯಾರಂಟಿ ವಿಷಯ ತಂದುಬಿಡ್ತಾರೆ. ಮತ್ತು ಆಶಾ ಕಾರ್ಯಕರ್ತರು ಅಂಗನವಾಡಿಯವ್ರನ್ನ ನಮ್ಮ ಜೊತೆ ಕಂಪೇರ್ ಮಾಡ್ತಾರೆ ಸರ್. ಅಂಗನವಾಡಿಯವರು ವಾರ್ಡಿಗೆ ಒಬ್ಬೊಬ್ಬರು ಇರ್ತಾರೆ, ಒಂದು ವಾರ್ಡಿಗೆ ಒಬ್ರು ಇರ್ತಾರೆ. ಆದರೆ ಈ ಪುನರ್ವಸತಿ ಕಾರ್ಯಕರ್ತರು ಏನಿದಾರಲ್ಲ, ಇಡೀ ಪಂಚಾಯತಿಗೆ ಒಬ್ರು ಇರ್ತಾರೆ ಸರ್. ಮತ್ತೆ ಅವರು ವಿಕಲಚೇತನರಾಗಿರ್ತಾರೆ. ಅಂಗನವಾಡಿಯವರಿಗೆ ಸಹಾಯಕರು ಇರ್ತಾರೆ, ಅವರಿಗೆ ಒಂದು ಕಚೇರಿ ಅಂತ. ನಮಗೆ ಕುತ್ಕೊಳ್ಳೋಕೆ ಒಂದು ಟೇಬಲು ಇರಲ್ಲ. ಮೂಲಭೂತ ಸೌಕರ್ಯ ಕೊಡಿ ಅಂದರೆ PDOಗಳು ಕರುಣೆ ಬೇಕು ನಮ್ಮ ಮೇಲೆ. PDO ಮನಸ್ಸಿತ್ತಾ ಆ ಒಂದು ಟೇಬಲ್ಲು, ಬೀರು, ಒಂದು ಸಿಸ್ಟಮ್ ಏನೋ ಒಂದು ಸಿಗುತ್ತೆ. ನಮ್ಮದು ಜ್ಯೂರಿಸ್ಡಿಕ್ಷನ್ ಏನು ಬರುತ್ತಂದರೆ, ನಮ್ಮದು ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿರುತ್ತೆ. ನಮಗೆ ಅಂತ ಒಂದು ಇಲಾಖೆ ಇರೋದಿಲ್ಲ. ಇಲಾಖೆ ಸಂಬಳ ಇದು ಮಾಡೋದಕ್ಕೆ, ಕೆಲಸ ಆರ್ಡರ್ ಮಾಡೋಕ್ಕೆ ಇಲಾಖೆ ಇರುತ್ತೆ. ಪಂಚಾಯತಿಯಲ್ಲೇ ನಾವು ಹಾಜರಿ ಹಾಕಬೇಕಾಗುತ್ತೆ. ಆ ವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡೋದ್ರಿಂದ ಪಂಚಾಯತಿ ನಮಗೆ ಕನ್ಸಿಡರ್ ಆಗುತ್ತೆ. ಅಲ್ಲಿ ಕುತ್ಕೊಳ್ಳೋಕ್ಕೆ ಇವರು 5% ಅನುದಾನ ಅಂತ ಕೊಟ್ಟಿರ್ತಾರೆ. ಅಲ್ಲಿ ನಮಗೆ ಟೇಬಲ್, ಕುರ್ಚಿ ಮತ್ತು ಸಿಸ್ಟಮ್ ಎಲ್ಲ ಕೊಡಬೇಕಾಗುತ್ತೆ. ನಮಗಂತಾನೆ ಸಿಸ್ಟಮ್ ಕೊಟ್ಟು ಒಂದು ಬೀರು, ಅಲ್ಮೇರಾ ಕೂಡ ಕೊಡಬೇಕಾಗಿರುತ್ತೆ. ಅದನ್ನು ಕೂಡ ಕೆಲವೊಂದು ಪಂಚಾಯತಿಯಲ್ಲೂ ಕೊಡೋಕ್ಕೆ ರೆಡಿ ಇಲ್ಲ. ಆವಾಗಲೇ ಒಬ್ಬರು ಮೇಡಮ್ ಹೇಳಿದ್ರು, ನಮಗೆ ಕಸ ಗುಡ್ಸಕ್ಕೆ ಹಚ್ತಾರೆ. ಇಷ್ಟು ನಿಷ್ಕೃಷ್ಟವಾಗಿ ನಡ್ಕೋತಾರೆ. ಎಲ್ಲರೂ ಮಾನವೀಯತೆನ ಮರೆತು ಬಿಟ್ಟಿದ್ದಾರೆ. ಅಥವಾ ಈ ಸರ್ಕಾರ ಬಂದಿದ್ದಕ್ಕೆ ಈ ಥರ ಆಗ್ತಿದೆಯೋ ನನಗೆ ಗೊತ್ತಿಲ್ಲ ಸರ್. ಬಟ್ ಇದು ನಡೀತಾ ಇರೋದಂತೂ ನಿಜ. ಏನಾರು ಕೇಳೋಕೋದ್ರೆ ನಿಮಗೆ ಮಾಡಿದ್ರೆ ಅವ್ರಿಗೆ ಮಾಡಬೇಕು, ನಮ್ಮನ್ನು ಅವ್ರ ಜೊತೆ ಕಂಪೇರ್ ಮಾಡಬೇಡಿ ಸರ್ ಅಂತ ಹೇಳ್ತಿದ್ದೀವಿ ನಾವು. ಅಲ್ಲ, ಅದನ್ನೇ ನಾನು ಹೇಳ್ತಿದ್ದೀನಿ. ನೀವು ಓಟ್ ಕೇಳಕ್ಕೆ ಬರುವಾಗ ಏನು ಹೇಳಿದ್ರಿ, ನಾನು ಮುಖ್ಯಮಂತ್ರಿ ಆದರೆ ನಿಮಗೆ ಡೈರೆಕ್ಟಾಗಿ ಖಾಯ ಮಾತಿ ಮಾಡ್ತೀನಿ. ನೀವು ಮಾತಾಡಿದ ಮಾತೇ ನಿಮಗೆ ನೆನಪಿರಲ್ಲ, ಬರೀ ಗ್ಯಾರಂಟಿದು ಒಂದು ಹೇಳ್ಕೊಂಡು ಮಾಡ್ತೀರ. ಬಟ್ ಗ್ಯಾರಂಟಿಲಿ ನೀವು ಸಕ್ಸಸ್ ಆಗಿಲ್ಲ. ಅದನ್ನು ದೊಡ್ಡದಾಗಿ ಹೇಳ್ಕೊಂಡು ಓಡಾಡಬೇಡಿ, ಅದು ನಿಮಗೆ ಬಿಟ್ಟಿದ್ದದು. ಬಟ್ ವಿಕಲಚೇತನರು ಅಂತ ಅಂದಾಗ ನೀವು ಅವ್ರಿಗೇನು ಹೇಳಿದ್ರಿ, ಮಾತು ಕೊಟ್ಟಿದ್ರಿ, ಅಮಾನ್ಯವಾಗಿ ಯಾಕೆ ನಡೆಸ್ಕೊತಾ ಇದ್ದೀರಿ ಅನ್ನೋದೇ ನಮಗೆ ತುಂಬ ದುಃಖದ ಸಂಗತಿ ಆಗಿದೆ. ನಮಗೆ ಏನಾದ್ರು ಕೇಳೋಕ್ಕೋದ್ರೆ ಅಂಗನವಾಡಿಯವ್ರ ಜೊತೆ ಕಂಪೇರ್, ನಾನು ಇದು ಇನ್ನೊಂದು ಒತ್ತಿ ಯಾಕೆ ಹೇಳ್ತೀನಿ ಅಂದರೆ, ಅಂಗನವಾಡಿಯವ್ರ ಜೊತೆ ನಮ್ಮನ್ನು ಕಂಪೇರ್ ಮಾಡಬೇಡಿ. ಯಾಕೆಂದರೆ ಅವರು ಇಬ್ಬರು ಇರ್ತಾರೆ, ಒಂದೇ ವಾರ್ಡಿಗೆ ಇಬ್ಬರು ಕಾರ್ಯಕರ್ತರು ಮತ್ತು ಅವರಿಗೆ ಹೆಲ್ಪರ್ ಅಂತ ಇರ್ತಾರೆ. ನಮಗೆ ಇಡೀ ಪಂಚಾಯತಿಗೆ ನಾವು ಒಬ್ಬರು ಇರ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಪುರಸಭೆ ಅಂದರೆ ಆಗ 20 ವಾರ್ಡ್ 23 ವಾರ್ಡ್ ಇದ್ರೆ ಅದೆಲ್ಲದಕ್ಕೂ ಒಬ್ಬರೇ ನಾವು ಇರ್ತೀವಿ. ಸೊ ಇದು ನಮ್ಮ ಪರಿಸ್ಥಿತಿ ಸರ್. ತುಂಬ ಏನು ಹೇಳಬೇಕು ಇದಕ್ಕೆ ನನಗೆ ಅರ್ಥ ಆಗ್ತಿಲ್ಲ. ತುಂಬ ನೀಚ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಸರ್. ಈಗ ತಮ್ಮ ಮಾಹಿತಿ ಇದ್ದಂಗೆ ಸರ್, ನಾವು ಈಗಾಗಲೇ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕನಿಷ್ಠ ವೇತನ ಸಲುವಾಗಿ ಫೈಟ್ ಮಾಡ್ತಾ ಇದ್ದೀವಿ. ಕನಿಷ್ಠ ವೇತನ ಬೆಳಗಾವಿ ಬಂದಾಗ ನಾವು ಪ್ರಯತ್ನ ಮಾಡ್ತೀನಿ ಅಂತ ಫೈಲ್ ಕಳಿಸ್ಕೊಟ್ರಿ. ಫೈಲ್ ಕಳ್ಸೋದು ಬಹಳ ಮುಖ್ಯ ಅಲ್ಲ, ಫೈಲನ್ನು ಅನುಮೋದನೆ ಮಾಡಿಸಿ ನಮ್ಮ ಕಾರ್ಯಕರ್ತರಿಗೆ ಕೈ ಸೇರುವಂಗೆ ಮಾಡೋದು ಬಹಳ ದೊಡ್ಡ ಅಚೀವ್ಮೆಂಟ್ ಅದು. ಈಗ ಆ ನಿಟ್ಟಿನಲ್ಲಿ ನಮ್ಮ ಸ್ಪಷ್ಟೀಕರಣ ಕೇಳ್ತೇವೆ. ಈಗ ಮೊದಲನೇದಾಗಿ ಪಾಪ ತಮಗೆಲ್ಲ ಇಲ್ಲಿ ಬರುವಷ್ಟು ತ್ರಾಸ ಆಗಿದೆ, ತೊಂದರೆ ಆಗಿದೆ, ಅದಕ್ಕೆ ನಮ್ಮ ಕ್ಷಮೆ ಇರಲಿ. ಸುಮಾರು 2 ದಿವಸದಿಂದ ನೀವೆಲ್ಲ ಈ ಬಿಸಿಲಿನಲ್ಲಿ ತಮ್ಮ ನ್ಯಾಯಬದ್ಧ ಹೋರಾಟವನ್ನು, ಹಕ್ಕನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಹೋರಾಟಕ್ಕೆ ನಮ್ಮ ಸಹಮತನೂ ಇದೆ. ಫಸ್ಟ್ ಆಫ್ ಆಲ್ ನೀವು ತಿಳ್ಕೋಬೇಕು, ಇಲಾಖೆಯಿಂದ ನಿಮ್ಮ ಪರ ಇದ್ದೀವಿ. ಆದರೆ ಏನಾಗಿದೆ, ಇದು ಪ್ರಪೋಸಲ್ ಎಲ್ಲ ನಾವು ಮಾಡಿದ್ವಿ. ಲಾಸ್ಟ್ ಟೈಮು ಇವರು ಬಂದಿದ್ದರು, ಸಿದ್ದಾರೂಢ ಇವರು. ನಾವು ಅಲ್ಲಿ ಕೂತು ಮೇಡಮ್ ಜೊತೆ ಮಾತಾಡಿದಾಗ ಪ್ರಪೋಸಲ್ ಕಳಿಸ್ಕೊಡಿ ನನ್ನ ಮುಖಾಂತರ FDಗೆ ಅಂತ ಹೇಳಿದ್ರು. FD
ACS ಸಾಹೇಬರು ಕೂಡ ಪ್ರಪೋಸಲ್ ಕಳಿಸ್ಕೊಡಿ ಮತ್ತೆ ಎಕ್ಸಾಮೈನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಎಂಟೈರ್ ಜಸ್ಟಿಫೈ ಮಾಡಿ ನಿಮಗೆ ಏನು ಮಿನಿಮಮ್ ವೇಜಸ್ ಕೊಟ್ಟರೆ ಸರ್ಕಾರಕ್ಕೆ ಹೊರೆ ಆಗೋದು ಕೇವಲ 27 ಕೋಟಿ. ಆ 27 ಕೋಟಿ ಅನುದಾನವನ್ನು ಕೊಡೋದಕ್ಕೆ ನಾವು ಪ್ರಪೋಸಲ್ನ ಎಲ್ಲ ಜಸ್ಟಿಫೈ ಮಾಡಿ ಮೂವ್ ಮಾಡಿದ್ದೀವಿ. ಮೇಡಮ್ ಮುಖಾಂತರನೇ ಅದು FD ಗೆ ಹೋಗಿದೆ. ಈಗ ಅದನ್ನು ಕಾರ್ಯಗತ ಮಾಡಿಸ್ಬೇಕು. ಅದನ್ನು ಮಾಡಿಸ್ಬೇಕಂದ್ರೆ ನಾವು ಹೋಗಿ FD ಅವ್ರ ಮೇಲೆ ನಾವು ಪ್ರೆಷರ್ ಮಾಡೋಕ್ಕಾಗೋದಿಲ್ಲ. ಆ್ಯಸ್ ಎ ಒಂದು ಡೈರೆಕ್ಟರ್ ಲೆವೆಲ್ ಅಧಿಕಾರಿಗಳು ನಿಮ್ಗೆ ಗೊತ್ತಿದೆ, ಅವರಿಗೆ ಬೇಕಾದ ಏನು ವಿವರಗಳನ್ನ ಕೇಳ್ತಾರೆ, ಅವರಿಗೆ ಬೇಕಾದ ಅಡಿಷ್ನಲ್ ಇನ್ಫಾರ್ಮೇಷನ್ನು ಮಾಹಿತಿಯನ್ನು ನಾವು ಒದಗಿಸಬೇಕು. ಇದಕ್ಕೆ ಒಂದು ಸೂಕ್ತ ಮಾರ್ಗ ಏನಂದರೆ ಮಾನ್ಯ ಇಲಾಖಾ ಸಚಿವರ ಅಧ್ಯಕ್ಷತೆಯಲ್ಲಿ FD ಅವ್ರನ್ನ, ನಿಮ್ಮ ರೆಪ್ರೆಸೆಂಟೇಟಿವ್ಸ್ನ ಮತ್ತು ನಾನು ಮತ್ತು ಬೇರೆ ನಮ್ಮ ಇಲಾಖೆ ಅಧಿಕಾರಿಗಳನ್ನು ಸೇರಿ ಒಂದು ಸಭೆ ಮಾಡಿದ್ದೆ ಆದರೆ ಅಲ್ಲಿ ಒಂದು ಸೊಲ್ಯೂಷನ್ನ ಕಂಡುಕೊಳ್ಳೋದಕ್ಕೆ FD ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಒಂದು ದಾರಿ ಆಗುತ್ತೆ. ಈ ನಿಟ್ಟಿನಲ್ಲಿ ಕೂಡಲೇ ನಾನು ಕೂಡ ಮೇಡಮ್ ಅವ್ರನ್ನ ರಿಕ್ವೆಸ್ಟ್ ಮಾಡಿ FD ಅವ್ರನ್ನ ಈಗ ಸೆಷನ್ ಬ್ಯುಸಿ ಇರ್ತಾರೆ, ಈ ಟೈಮಲ್ಲಿ ಆದರೂ ಸೆಷನ್ ಟೈಮಲ್ಲೇ ಕರೆಸ್ತೀನಿ. ಇಲ್ಲ ಅಂತಂದರೆ ಸೆಷನ್ ಮುಗಿದ ನಂತರ, ಬಜೆಟ್ ಸೆಷನ್ ಎಲ್ಲ ಮುಗಿದ ನಂತರ ನಿಮ್ಮನ್ನು ಒಳಗೊಂಡಂತೆ FD ಅವ್ರನ್ನ ಕರೆದು ಮೇಡಮ್ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮಾಡಿ ಇದಕ್ಕೆ ಒಂದು ಸೊಲ್ಯೂಷನ್, ಒಂದು ಕನ್ಸ್ಟ್ರಕ್ಟಿವ್ ಆಗಿ ಒಂದು ಸೊಲ್ಯೂಷನ್ ಪಡೆಯೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ.